ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿಯಲ್ಲಿರುವ ಗಂಡನ ಮನೆಯಲ್ಲಿ ಹಲ್ಲೆಗೊಳಗಾಗಿ ಗಾಯಗೊಂಡ ಮಹಿಳೆ ಚಿಕಿತ್ಸೆಗಾಗಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು. ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿಯಲ್ಲಿರುವ ಗಂಡನ ಮನೆಯಲ್ಲಿ ಗಂಡನಿಂದ ಹಲ್ಲೆಗೊಳಗಾಗಿ ಗಾಯಗೊಂಡಿದ್ದ ಮಹಿಳೆಯೋರ್ವಳನ್ನು ಆಕೆಯ ತಂದೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ ಘಟನೆ ಶುಕ್ರವಾರ ರಾತ್ರಿ 10:30 ಗಂಟೆಗೆ ನಡೆದಿದೆ. ದಾಂಡೇಲಿಯ ಆಜಾದ್ ನಗರದ ನಿವಾಸಿ ಫಕ್ರು ಸಾಬ್ ಮೊಹಿದ್ದೀನ್ ಸಾಬ್ ನದಿಮುಲ್ಲಾ ಅವರ ಮಗಳಾದ 30 ವರ್ಷ ವಯಸ್ಸಿನ ಸಬಾನಾ ಸಿರಾಜ್ ಸರ್ಕವಾಸ್ ಎಂಬವಳೇ ಗಂಡನಿಂದ ಹಲ್ಲೆಗೊಳಗಾದ ಮಹಿಳೆಯಾಗಿದ್ದಾಳೆ. ಈಕೆಯನ್ನು ಕಳೆದ 12 ವರ್ಷಗಳ ಹಿಂದೆ ಬೆಳಗಾವಿ ಜಿಲ್ಲೆಯ ಎಂಕೆ ಹುಬ್ಬಳ್ಳಿಯ ನಿವಾಸಿ ಸಿರಾಜ್ ಸರ್ಕವಾಸ್ ಈತನಿಗೆ ವಿವಾಹ ಮಾಡಿಕೊಡಲಾಗಿತ್ತು. ಈಕೆಗೆ ಎಳೆಯ ವಯಸ್ಸಿನ 2 ಮಕ್ಕಳಿದ್ದಾರೆ. ಈಕೆಯ ಗಂಡ ಸಿರಾಜ್ ಸರ್ಕವಾಸ್ ಸಾಕಷ್ಟು ಸಲ ಕುಡಿದು ಬಂದು ಈಕೆಯ ಮೇಲೆ ಹಲ್ಲೆ ಮಾಡಿದ್ದಾನೆ ಎಂದು ಸಬಾನಾ ಸಿರಾಜ್ ಸರ್ಕವಾಸ್ ಹೇಳಿಕೆಯನ್ನು ನೀಡಿದ್ದಾಳೆ. ನಿನ್ನೆ ಗುರುವಾರವೂ ಎಂಕೆ ಹುಬ್ಬಳ್ಳಿಯಲ್ಲಿರುವ ಗಂಡನ ಮನೆಯಲ್ಲಿ ಪಾತ್ರೆ ತೊಳೆಯುತ್ತಿರುವಾಗ ಕುಡಿದು ಬಂದ ಗಂಡ ಸಿರಾಜ್ ಸರ್ಕವಾಸ್ ಹಲ್ಲೆ ಮಾಡಿದ್ದಾನೆ. ಕಾಲಿನಿಂದ ತುಳಿದು ಕೆಳಕ್ಕೆ ದೂಡಿದ್ದಾನೆ. ಗಂಡನಿಂದ ಹಲ್ಲೆಗೊಳಗಾದ ಸಬಾನಳ ಕಣ್ಣಿಗೆ ಮತ್ತು ತಲೆಗೆ ತೀವ್ರ ಗಾಯವಾಗಿದೆ. ಗಾಯಗೊಂಡ ಸಬಾನಾ ಸ್ಥಳೀಯ ಆಸ್ಪತ್ರೆಯೊಂದರಲ್ಲಿ ಚಿಕಿತ್ಸೆ ಪಡೆದುಕೊಂಡು ಬಂದು ಮನೆಗೆ ಬಂದಿದ್ದಾಳೆ. ಗಂಡನಿಂದ ಹಲ್ಲೆಗೊಳಗಾದ ಸಬಾನಾ ಅಲ್ಲಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾಳೆ. ಆದರೆ ಅವಳಿಗೆ ಸರಿಯಾದ ನೆರವು ಸಿಕ್ಕಿರುವುದಿಲ್ಲ. ಗಂಡನಿಂದ ಹಲ್ಲೆಗೊಳಗಾಗಿ ತೀವ್ರ ಅಸ್ವಸ್ಥಗೊಂಡ ಸಬಾನಾ ಇಂದು ಶುಕ್ರವಾರ ಮಧ್ಯಾಹ್ನ ಮಲಗಿಕೊಂಡೇ ಇದ್ದಳು. ಇದೇ ಸಮಯಕ್ಕೆ ಆಕೆಯ ತಂದೆ ಫಕ್ರು ಸಾಬ್ ಮೊಹಿದ್ದೀನ್ ಸಾಬ್ ನದಿಮುಲ್ಲಾ ಅವರು ಮಗಳನ್ನು ನೋಡಿಕೊಂಡು ಬರಲೆಂದು ದಾಂಡೇಲಿಯಿಂದ ಎಂಕೆ ಹುಬ್ಬಳ್ಳಿಗೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಮಗಳು ಮಲಗಿ ಅಸ್ವಸ್ಥಳಾಗಿ ತೀವ್ರ ನೊಂದುಕೊಂಡಿರುವುದನ್ನು ಗಮನಿಸಿದ್ದಾರೆ. ಈ ಸಂದರ್ಭದಲ್ಲಿ ಆಗಿರುವ ಘಟನೆಯ ಕುರಿತಂತೆ ಸಬಾನಾ ತನ್ನ ತಂದೆಯ ಬಳಿ ವಿವರಿಸಿದ್ದಾಳೆ. ಕೂಡಲೇ ಫಕ್ರು ಸಾಬ್ ಮೊಹಿದ್ದೀನ್ ಸಾಬ್ ನದಿಮುಲ್ಲಾ ಅವರು ಸಬಾನಾ ಮತ್ತು ಆಕೆಯ 2 ಮಕ್ಕಳನ್ನು ದಾಂಡೇಲಿಗೆ ಕರೆದುಕೊಂಡು ಬಂದು ಶುಕ್ರವಾರ ರಾತ್ರಿ 10:30 ಗಂಟೆಗೆ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ. ಹಲ್ಲೆಗೊಳಗಾಗಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುತ್ತಿರುವ ಮಾಹಿತಿಯನ್ನು ಪಡೆದುಕೊಂಡ ದಾಂಡೇಲಿ ನಗರ ಠಾಣೆಯ ಪೊಲೀಸರು ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಹಲ್ಲೆಗೊಳಗಾದ ಸಬಾನಾ ದೂರು ನೀಡುವುದಾಗಿ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಹೆಸರೇನು? ಶಬಾನಾ. ಪೂರ ಹೆಸರು? ನಿಮಗೆ ವಯಸ್ಸೆಷ್ಟು? ಏನಾಯ್ತು ಸಮಸ್ಯೆ? ಏನಿಲ್ರಿ ಸರ್, ನಾ ಬೆಳಗಾತೀನಿ ರೀ ಹೊರಗೆ ಇದು ಬೆಳಗಾನ್ ಮಾಡತ್ತೀನಿ ರೀ ಸರ್. ಇಲ್ಲಿ ಯಾಕೆ ಮಾಡ್ತೀನಿ ಅಂತ ಹೇಳಿ ಬರ್ದಾನ್ರಿ ಸರ್. ಯಾರು? ಗಂಡಾರಿ ಸರ್. ಗಂಡನ ಹೆಸರೇನು? ಸಿರಾಜ್. ನಿಮ್ಮದು ಗಂಡನ ಮನೆ ಇರುವುದೆಲ್ಲಿ? ಯಾವ ತಾಲೂಕು? ಕಿತ್ತೂರು. ಇದರ ಮುಂಚೆನೂ ಹೊಡೆದಾಟ ಎಲ್ಲ ಆಗಿತ್ತಾ? ಇಲ್ಲಿ ಕೈ ಮುಟ್ಟಿ ಸರ್. ನೀವು ಯಾಕೆ ಇದು ನಿಮ್ಮ ಅಪ್ಪನಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಯಾರಿಗೂ ನಿಮ್ಮ ಸಮಾಜದ ಬಗ್ಗೆ ಗಮನಕ್ಕೆ ತಂದಿಲ್ವಾ? ಭಾಳ ಆಗೈತಿ ರೀ ಸರ್, ಜಮಾತ್ನೆ ಆಗೈತಿ. ಇದು ಯಾವಾಗ ಆಯಿತು ಘಟನೆ? ನಿನ್ನೆ ಆಗಿ. ಮತ್ತು ನಿನ್ನೆ ಆಗಿರೋದು ಇವತ್ತು ಬಂದು ಅಡ್ಮಿಟ್ ಆಗ್ತಿರಲ್ರಿ? ಅವರು ನಾನು ಕರೆಸಿಲ್ರಿ ಮನ್ಯಾಗ ರೀ. ಯಾರಿಗೂ ಹೇಳಿಲ್ಲ? ಇವತ್ತು ನಿಮ್ಮ ಅಪ್ಪ ನಿಮ್ಮ ಮನೆಗೆ ಬಂದಿದ್ರಿ ನಂಗೆ ನೋಡಾಕ್ರಿ. ನಿಮ್ಮದು ತಂದೆ ಮನೆಯಲ್ಲಿ? ದಾಂಡೇಲಿಯಲ್ಲಿ ಎಲ್ಲಿ? ಆಜಾದ್ ನಗರ. ನಿಮಗೆ ಮಕ್ಕಳು ಎಷ್ಟು? 2 ಸರ್. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 11 ವರ್ಷ ಆಗೋಗಿತ್ತು. ಮಕ್ಕಳು ಎಲ್ಲಿದ್ದಾರೆ? ಈಗ ಕರ್ಕೊಂಡು ಬಂದೇನಿ ಸರ್. ಮಕ್ಕಳು ಎಷ್ಟು ವರ್ಷದ್ದು? ಒಂದು 6 ವರ್ಷದ ಐತಿ, 9 ವರ್ಷದ. ಮನೆಯವ್ರು ಏನು ಜಾಬ್ ಮಾಡ್ತಾರೆ? ಏನು ಹೇಳ್ರಿ, ಬಡ್ಡೆ ಹೇಳಕ್ಕೆ ಹೋಗ್ತಾರೆ. ಭಾಳ ಹೆಚ್ಚಾಗಿ ಜಗಳ ಮಾಡ್ತಾ ಇರ್ತಾರೆ. ಜಗಳ ಮಾಡ್ತಾರೆ. ಕುಡಿದು ಬಂದು ಅವ್ರದ್ದು ತಂದೆ ತಾಯಿ ಅಂದರೆ ನಿಮ್ದು ಅತ್ತೆ ಮಾವ ಏನು ಹೇಳೋದಿಲ್ವಾ? ಮಾವ ಇಲ್ರಿ. ಅತ್ತೆ ಏನು ಹೇಳಿದಿಲ್ರಿ. ಒಂದು ಅಜ್ಜಿ ಅದಾರಿ, ಆ ಅಜ್ಜಿನ ಮಾತು ಕೇಳಿ ನಂಗೆಲ್ಲ ಹೊಡಿತಾನೆ. ಇದರ ಮುಂಚೆ ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಟ್ಟಿದ್ರಾ? ಭಾಳ ಇಲ್ಲೇ ಕೊಟ್ಟಿದ್ರಿ, ಕಿತ್ತೂರ್ದಾಗ ಕೊಟ್ಟಿರಿ. ಅಲ್ಲಿ ಏನು ಇದು ಮಾಡಿಲ್ಲ, ಒಂದು ಮೇಲೆ ಆ್ಯಕ್ಷನ್ ಮಾಡಿಲ್ವಾ? ಅಲ್ಲೇ ಕಿತ್ತೂರ್ದಾಗ ಏನು ಆ್ಯಕ್ಷನ್ ಮಾಡಿದ್ರಿ, ಇಲ್ಲೇ ಮಾಡಿದ್ರಿ. ಈಗ ನಿಮ್ಗೆ ಎಲ್ಲಿಗೆಲ್ಲ ಹೊಡೆದ್ರಿ ನಿನ್ನೆ? ಇಲ್ಲೇ ತಲೆಗೆ ಹೊಡೆದಾನ್ರಿ. ಯಾವುದ್ರಲ್ಲಿ ಹೊಡೆದ್ರು? ಕಾಲಿಂದ ಹೊಡೆದಾನ್ರಿ. ಕಾಲಿಂದ. ಮತ್ತೆ ನೀವು ಈಗ ಇಲ್ಲಿ ನಿಮ್ಮ ತಂದೆ ಜೊತೆ ಬಂದಿರೋದು ಗೊತ್ತಿದೆ ಅವರಿಗೆ? ಗೊತ್ತೈತ್ರಿ. ಏನಂದ್ರು? ಏನು ಹೇಳಿಲ್ರಿ ಸರ್. ಕರ್ಕೊಂಡು ಹೋಗಿ. ನಿಮ್ಮ ತಂದೆ ಬಂದು ಕೇಳಿಲ್ವಾ ಮಗಳಿಗೆ ಇದು ಏನು ಮಾಡಿದಿ ಅಂತ ಅವ್ರ ಹತ್ರ? ಹೇಳಿದ್ರಿ ಸರ್, ನಾ ಹೊಡೆದಿಲ್ಲ, ಅವನ ಹೊಡಿದಾರ ಅಂತ ಹೇಳಿದ್ರಿ. ನೀವೇ ನಿಮ್ದು ಹೊಡ್ಕೊಳ್ಳಿ.
ಮತ್ತೇನೋ ಹೇಳಿದ್ರಂತೆ ನಿಮಗೆ ನೀವು ತಂದೆ ತಾಯಿಗೆ ಹೇಳೋದಿದ್ರೆ ಬಿದ್ದದ್ದು ಅಂತ ಹೇಳು, ನಾನು ಹೊಡೆದದ್ದು ಅಂತ ಹೇಳಿದ್ರೆ ನೀನು. ಡಾಕ್ಟರ್ಗೆ ಅದ ಹೇಳಿಲ್ರಿ ಸರ್, ರಾತ್ರಿ ಡಾಕ್ಟರ್ಗೆ ಕರ್ಕೊಂಡು ಎಲ್ಲಿ ಡಾಕ್ಟ್ರು? ಅಲ್ಲಿಂದ ರೀ ಸರ್ MK ಹಾಂ ಹಾಂ. ಕರ್ಕೊಂಡು ಬಂದರೆ ಚಕ್ಕರ ಆಗಿ ಮನ್ಯಾಗ ಬಿದ್ದೈತ್ರಿ, ಅದಕ್ಕೆ ಪೆಟ್ಟು ಹತ್ತಿರ್ತೀರಿ ಅಂತ ಡಾಕ್ಟರ್ನಾಗ ಹೇಳಿರಿ. ಈಗ ಇವತ್ತು ನಿಮ್ಮ ತಂದೆ ಬಂದರು, ನೀವು ತಂದೆಗೆ ಹೇಳಿದ್ರಾ ಹಿಂಗೆ ಆಗಿದೆ ಅಂತ? ಅಚಾನಕ್ ಬಂದರು? ಅಚಾನಕ್ ಬಂದಿತ್ರಿ ಸರ್, ಭಾಳ ದಿವಸ ಆಯ್ತು ನೋಡೋಕೆ ಬಂದಿಲ್ರಿ ಸರ್ ಅಂತ ಬಂದಿತ್ರಿ. ಬಂದರು, ನೀವು ಮಲಗಿದ್ದಿದ್ರಿ? ಮಲಗಿದ್ರಿ ಸರ್. ನಿಮ್ಮನ್ನು ನೋಡಿ ತಂದೆಗೆ ನೋಡ್ರಿ ದವಾಖಾನೆ ಕರ್ಕೊಂಡು ಹೋಗ್ತೀನಿ ನಡಿ ನಿಂಗೆ ಅಂತ ಹೇಳಿದ್ರಿ ನಮ್ಮಪ್ಪ. ಈಗ ನಿಮ್ಮ ಮಕ್ಕಳು ಎಲ್ಲಿದ್ದಾರೆ? ಇಲ್ಲಿ ಅದ ನಮ್ಮ ತಾಯಿ ಮನೆಯಲ್ಲಿ. ಈಗ ಏನು ಮಾಡ್ತೀರಿ ನೀವು? ಪೊಲೀಸ್ ದೂರು ಕೊಡ್ತೀರಿ? ಪೊಲೀಸ್ ಕಂಪ್ಲೇಂಟ್ ಮಾಡ್ತೀನಿ ಸರ್. ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? 4 ತಂಗಿರು ಅದಾರ ರೀ, 2 ಅಣ್ಣ ತಮ್ಮ. ಭಾಳ ಬಡಿತಾನ್ರಿ, ರಾಷನ್ ಏನು ಮಾಡಿದ್ದಿಲ್ರಿ, ಬಜಾರ್ ಏನು ತರುವುದಿಲ್ಲ. ಅದೇ ನಿಮ್ಮ MK ಹುಬ್ಬಳ್ಳಿಯಲ್ಲಿ ಜಮಾತ್ನವರಿಗೆಲ್ಲ ಹೇಳಿಲ್ವಾ ನೀವು? ಹೇಳಿಲ್ರಿ ಸರ್, ನೋಡೋಣ ಅಂತ ಹೇಳಿದ್ರಿ ಅವ್ರು. ಹೌದು ಸರ್. ನಿಮ್ಮ ಹೆಸರೇನು? ನಮ್ಮ ಹೆಸರು ಫಕ್ರು ಸಾಬ್ ಮೌದೂನ್ ಸಾಬ್ ನದೀಮಿ. ಎಲ್ಲಿ ಮನೆ? ಆಜಾದ್ ನಗರ್. ಏನಾಯಿತು ಏನಿಲ್ಲ, ಘಟನೆ? ನಾವು MK ಬಳಿ ಹೋಗಿದ್ದೆ ಹುಡುಗಿಗೆ ನೋಡಕ್ಕೆ, ಭಾಳ ದಿವಸ ಆತಂದ್ರೆ. ಅಂದ್ರೆ ನಾವು ಹೋಗ್ತಾ ಇರ್ತಿದ್ವಿ. ಆದ್ರೆ ಈಗ ಹೋದೆ ನೋಡಕ್ಕೆ ಒಬ್ಬನೇ ಅಂತ. ಅದ್ರ ಹುಡುಗಿ ಹೋಗಿ ಮನೆಯಲ್ಲಿ ಮಕ್ಕೊಂಡಾಳ, ನೀರನ್ನು ಕೊಟ್ಟಿಲ್ಲ. ಆದರೆ ಯಾಕವ ಅಂತ ಕೇಳಿದ ಇಲ್ಲ, ನನಗೆ ಚಕ್ರ ಬರತೈತಿ, ನನಗೆಲ್ಲ ಗಂಡ ಹೊಡೆದಾನ ನನಗಂದು. ಅಂದ್ರೆ ಹೆಂಗೆ ಹೊಡೆದಾನ ಅಂದ ಕೂಡಲೇ ಇಲ್ಲಿ ಬಾಂಡಿ ತಿಕ್ಕಾಕತ್ತಿದ್ದೆ ಹೊರಗೆ. ಬಂದು ಹೊಡೆದಾನ, ಇಲ್ಲಿ ಯಾರು ಬರ್ತಾರೆ ನೀನು ನೋಡಕ್ಕೆ ಸರ್. ಮತ್ತು ಹೋಗಿ ಕಣ್ಣಿಗೆ ಹೊಡ್ತಾ ಬಿದ್ದೈತಿ, ಇಲ್ಲಿಗೆ ಮತ್ತು ತಲೆ ಹೊಡೆದೈತಿ. ಮತ್ತು ಡಾಕ್ಟರ್ಗೆ ತೋರಿಸಿದ್ರೆ ಏನಾದ ಕೂಡ ನಾವು ತಂದು ಮನ್ಯಾಗ ಡಾಕ್ಟ್ರ್ ತೋರಿಸಿದ್ದು ಚಕ್ರ ಬಂದು ಬಿದ್ದಾಳಾಕಿ ಅಂತ ಹೇಳಿದರು. ನಾ ಹಂಗಾದ್ರೆ ನಡ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಹೋಗೋಣ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ತೋರಿಸಿದ ಕೂಡಲೇ ಅವರು ಎಲ್ಲಿ? ಅಲ್ಲೇ MK ಹುಬ್ಬಳ್ಳಿಯಲ್ಲಿ? MK ಹುಬ್ಬಳ್ಳಿಯಲ್ಲಿ ಅವರು ಇಂಜೆಕ್ಷನ್ ಮತ್ತು ಒಂದು ಸಲೈನ್ ಹಚ್ಚಿದ್ರು. ಚಕ್ರ ಬರಾಕತ್ತಿದ್ದು, ನನಗೆ ನಿಂದ್ರಾಕ ಆಗಾಕತ್ತಿಲ್ಲ ಅಂತ ಹೇಳಿದ್ರು. ಅಲ್ಲಿ ಕೇಳಿಲ್ಲ ಹಾಸ್ಪಿಟ್ಲಲ್ಲಿ ಏನಾಯ್ತು ಇದು ಅಂತ? ಕೇಳಿದ್ರು ಅವರು. ಕೇಳಿದ್ರೆ ಏನು ಪೊಲೀಸರು ಕರೀಲಿ ಏನಂದ್ರೆ, ನಾವು ಕರೆಸ್ತು ಹೇಳ್ತು ಅಂದ್ರೆ, ಆಮೇಲೆ ಏನೂ ಅದ್ರ ಮೇಲೆ ಏನೂ ಮಾಡೇ ಇಲ್ಲ. ಈಗ ಆನಂತರ ನೀವು ಇಲ್ಲಿಗೆ ಕರ್ಕೊಂಡು ಬಂದ್ರಿ? ಈಗ ಕರ್ಕೊಂಡು ಬಂದು ಈಗ ಅಡ್ಮಿಟ್ ಮಾಡಿದ್ರಿ? ಈಗ ಇಲ್ಲೇ ಕರ್ಕೊಂಡು ಬಂದಿವ್ರಿ ನಾವು. ಬಂದ ಕೂಡಲೇ ಮತ್ತು ಮನೆಯಲ್ಲಿ ಮುಂದೆ ಏನು ಚಕ್ರ ನೋಡೋದ್ರಿ, ಅವ್ರನ್ನ ಏನಾರ ಒಂದು ಸ್ವಲ್ಪ ದಾರಿ ತೋರಿಸಿದ್ರೆ ಚೆನ್ನಾಗಿ ಆಗ್ತೈತಿ. ಈಗ ಹಿಂಗೆ ಬಂದು ಕುಡಿದು ಬಂದು ಹೊಡಿತಾ ಇರ್ತಾನಂತ್ರಿ ಆಗಲೆಲ್ಲ. ನಿಮ್ಮ ಹೆಸರು ಹೇಳಿ? ಫಕ್ರು ಸಾಬ್ ಮೌದೂನ್ ಸಾಬ್. ಏನು ಕೆಲಸ ಮಾಡ್ತೀರಿ? ನಾವೇ ಪೇಪರ್ ಮಿಲ್ ಡ್ರೈವರ್ ಕೆಲಸ. ಪರ್ಮನೆಂಟಾ? ಇಲ್ಲ, ಇಲ್ಲಿ ಆಜಾದ್ ನಗರದಲ್ಲಿ ಮನೆ? ಆಜಾದ್.